ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನಿನ್ನೆ ಬರ್ಡೇ ಪಾರ್ಟಿ ಹೋಗಿದ್ವಿ. ಸೊ ಬರ್ಡೇ ಪಾರ್ಟಿನಲ್ಲಿ ಚೆನ್ನಾಗಿ ತಿಂದಿರೋದ್ರಿಂದ ಬೆಳಗ್ಗೆನೇ ಎದ್ದು ಹೊಟ್ಟೆನ ಖಾಲಿ ಮಾಡೋಕ್ಕೋಸ್ಕರ ಇಲ್ಲಿ ಬಿಸಿನೀರಿಗೆ ನಿಂಬುನ ಹಾಕಿ ನಾನು ಕುಡಿತಾ ಇದ್ದೀನಿ. ಸ್ವಲ್ಪ ಬೆಳಗ್ಗೆನೇ ತುಂಬ ಚಳಿ ಇದೆ ಆ್ಯಂಡ್ ಅದರ ಜೊತೆ ನಿಂಬು ಪಾನಿ ಕುಡಿಯೋದು ಸ್ವಲ್ಪ ಟಫ್ ಅಂತ ಅನಿಸುತ್ತೆ, ಯಾಕಂದರೆ ಅಲ್ಲೆಲ್ಲ ಹುಳಿ ಹುಳಿ ಫೀಲಿಂಗ್ಸು ಬರುತ್ತೆ. ಬ್ರೇಕ್ಫಾಸ್ಟ್ ಆಯಿತು, ಹಸ್ಬೆಂಡ್ ಡ್ಯೂಟಿ ಆ್ಯಂಡ್ ನನ್ನ ಮಗ ಕೂಡ ಸ್ಕೂಲ್ಗೆ ಹೋದ್ಮೇಲೆ ನನ್ನ ರೊಟೀನ್ ಇಲ್ಲಿಂದ ಶುರುವಾಗುತ್ತೆ. ಯೂಶಲಿ ನಾನು ಏನು ಮಾಡ್ತೀನಿ ಮನೇಲಿ ಅಂತ ಅಂದರೆ, ಎಲ್ಲ ಕೆಲಸ ಮುಗಿದ್ಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಾಂದರೆ ಪೂರ್ತಿ ದಿನ ಬರೀ ಅಡುಗೆನೇ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ನಾನು ರಾಜ್ಮಾ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ರಾಜ್ಮಾ. ಹಾಗೆ ಮಾತಾಡಿಕೊಂಡು ಬೇಗ ಅಡುಗೆನ ಮುಗಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ ಒಂದು 11:30 ಆಗಿದೆ. ಸೊ ಈ ರಾಜ್ಮಾನ ನಾನು 2 ಟೈಪ್ಸ್ ಮಾಡ್ತೀನಿ. ಒಂದು ಸಾಂಬಾರು ಟೈಪ್, ಸ್ವಲ್ಪ ಲಿಕ್ವಿಡ್ ಟೈಪ್ ಮಾಡ್ತೀನಿ. ಇನ್ನೊಂದು ಕನ್ಸಿಸ್ಟೆನ್ಸಿ ಪಲ್ಯದ ಥರ ಇರಬೇಕು, ಅದು ದೋಸೆ, ಚಪಾತಿ, ಪೂರಿ ಈ ರೀತಿ ಅದಕ್ಕೆ ಮ್ಯಾಚ್ ಆಗಬೇಕು, ಆ ರೀತಿ ಮಾಡ್ತೀನಿ. ಈಗ ಇದಕ್ಕೆ 2 ಸ್ಪೂನ್ ಆಯಿಲ್, ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಆ್ಯಂಡ್ ಸಾಸಿವೆ, ಜೀರಿಗೆ, ಸ್ವಲ್ಪ ಮಸಾಲೆ, ಅರಿಶಿನ, ಖಾರ ಪುಡಿ, ಸಾಂಬಾರು ಪುಡಿ ಈ ರೀತಿ, ಅಂದರೆ ಒಗ್ಗರಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಖಾರ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲ ಈ ರೀತಿನ ಹಾಕಿ ಆಮೇಲೆ ಈರುಳ್ಳಿನ ಕಟ್ ಮಾಡಿ ಹಾಕಬೇಕು. ಸೊ ರುಬ್ಬೋದಿದ್ರೆ ಒಂದು ಈರುಳ್ಳಿನ ರುಬ್ಕೊಳ್ಳಿ, ಇಲ್ಲ ಅಂದರೆ ಡೈರೆಕ್ಟ್ ಈರುಳ್ಳಿನ ಡೈರೆಕ್ಟ್ ಹಾಕಿ. ನಾನಿಲ್ಲಿ ರಾಜ್ಮಾ ಜೊತೆ ಆಲೂಗೆಡ್ಡೆನ ಕಟ್ ಮಾಡಿ ಹಾಕಿದ್ದೀನಿ. ಸೊ ನೋಡ್ತಿರ್ಬೋದು, ಎರಡನ್ನೂ ಒಟ್ಟಿಗೆ ಹಾಕ್ಸಿದ್ರೆ ಟೇಸ್ಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಹಾಸನ ಕಡೆ ಎಲ್ಲ ರಾಜ್ಮಾನ ಬೀನ್ಸ್ ಕಾಳಿನ ಪಲ್ಯ ಅಂತ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು. ನಾವು ರೊಟ್ಟಿ, ಚಪಾತಿ ಈ ರೀತಿ ತಿನ್ನಬೇಕಾದ್ರೆ ತುಂಬಾ ಅಮೇಝಿಂಗ್ ಟೇಸ್ಟ್ ಇದು. ಆ್ಯಂಡ್ ಇದಕ್ಕೆ ನೀರು ಕೂಡ ಅಷ್ಟೇ ನೀವು ನೋಡಿ ಹಾಕ್ಕೋಬೇಕಾಗುತ್ತೆ, ನೋಡ್ತಿರ್ಬೋದಲ್ವ. ಅಂದರೆ ಅತಿ ಹೆಚ್ಚು ನೀರಾದರೆ ಸ್ವಲ್ಪ ಅದು ಲಿಕ್ವಿಡ್ ಟೈಪ್ ಆಗಿಬಿಡುತ್ತೆ. ಸೊ ಪಲ್ಯ ಟೈಪ್ ಮಾಡ್ತಿರೋದ್ರಲ್ವ, ತುಂಬ ಕಮ್ಮಿ ಆದರೆ ಇದು ಒತ್ತೋಗ್ಬಿಡುತ್ತೆ. ಸೊ ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ಹಾಕಬೇಕಾಗುತ್ತೆ. ಆ್ಯಂಡ್ ಇದಾದಮೇಲೆ ನಾನಿಲ್ಲಿ ಚಪಾತಿಗೆ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನೀಗ ಚಪಾತಿ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೀನಿ. ಈಗಲೇ ಟೆರಸಲ್ಲಿ ಈಗ ಚೆಂಡು ಹೂವಿದೆ. ಸೊ ಇದು ಬೇಗನೆ ಹೊರಟೋಗುತ್ತೆ ಅನಿಸುತ್ತೆ. ಚೆಂಡು ಹೂವು ತುಂಬ ದಿನ ಬರೋದಿಲ್ಲ, 1 ಮಂತ್ ಬರೋದೇ ಹೆಚ್ಚು. ರೋಸ್ಮೆರಿ, ದಾಸವಾಳ ಆ್ಯಂಡ್ ಇದು ಇರುತ್ತೆ ಸೇವಂತಿಗೆ. ಇದೊಂಥರ ಲೈಟ್ ಪಿಂಕು ಚೆನ್ನಾಗಿದೆ. ಆ್ಯಂಡ್ ಇದು ವೈಟ್. ಸೊ ಪೂಜೆಗೆ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದೊಂದು ಸ್ವಲ್ಪ ಡಾರ್ಕ್ ಪಿಂಕ್ ಇದೆ. ಆ್ಯಂಡ್ ಈ ರೀತಿ ಪಾಟ್ನ ಇಡೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಟೆರೆಸ್ ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡೋಕ್ಕೂ ಆಗಲ್ಲ, ಆ ಕಡೆ ಜಂಪ್ ಮಾಡೋಕ್ಕೂ ಆಗಲ್ಲ. ಅಂದರೆ ಸೇಫ್ಟಿ ಪರ್ಪಸ್ಗೋಸ್ಕರ ಮೇ ಬಿ ಈ ರೀತಿ ಮಾಡಿದ್ದಾರೆ. ಚೆನ್ನಾಗಿದೆ, ಈ ರೀತಿ ಇದ್ರೇ ಚೆನ್ನಾಗಿರುತ್ತಲ್ವ. ಪ್ರೈವಸಿ ಪರ್ಪಸ್ ಇದ್ರೇ ಬೆಸ್ಟು. ಬಾಲ್ಕನಿನಲ್ಲಿ 3 ಪಾಟ್ ಇದೆ ಅಲ್ಲ ಸದ್ಯಕ್ಕೆ. ಈ ರೀತಿ ಫೋರ್ಕಲ್ಲಿ ತಿನ್ನೋದ್ರಿಂದ ಇವತ್ತು ಫೋರ್ಕಲ್ಲಿ ನಾವು ತಿನ್ಬೇಕಾದ್ರೆ ಸ್ವಲ್ಪನೇ ತಿಂತೀವಿ. ಸೊ ಬೇಗ ಹೊಟ್ಟೆ ತುಂಬಿದೆ ಅಂತ ಅನ್ಸುತ್ತೆ. ಒಂದು ಸ್ಪೂನಲ್ಲಿ ತಿನ್ನಬೇಕು ಅನ್ನೋ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಿಂತೀವಿ. ಸೊ ಹೆವಿ ಅನ್ಸುತ್ತೆ ಹೊಟ್ಟೆ. ಸೊ ಇದು ನನಗೆ ಫೀಲ್ ಆಗುತ್ತೆ. ಅದಕ್ಕೆ ನಾನು ಯಾವ ಟಿಫನ್ ಈ ರೀತಿ ಫೋರ್ಕಲ್ಲಿ ಮಾಡ್ತೀನಿ. ಯಾಕಂದರೆ ಕೆಲಸ ಎಲ್ಲ ಮುಗಿಸಿ ನಾವು ಟಿಫನ್ ಮಾಡೋಷ್ಟು ಕೂಡ 11:30 ಆಗುತ್ತೆ. ಸೊ ಮತ್ತೆ ಲಂಚ್ ಟೈಮಲ್ಲಿ ಮತ್ತೆ ನಾವು ಊಟ ಮಾಡಿದಾಗ ಅದು ಕೂಡ ಹೆವಿ ಆಗುತ್ತೆ. ಸೊ ಡಯಟ್ ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ಲ, ಅದಕ್ಕೆ ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಆಮೇಲೆ ಸ್ವಲ್ಪ ಊಟ ಮತ್ತೆ ಮಾಡೋದು. ಈ ಮಾಗಿದೆ ಮುದ್ದನ್ನ ನಾನೇ ಕರ್ಕೊಂಡು ಬರಬೇಕು. ಸೊ ಹಾಗಾಗಿ ನಮ್ಮ ಕೆಳಗಡೆಯವರು ಬರ್ತೀನಿ ಅಂದರು. ಇಬ್ಬರೂ ಒಟ್ಟಿಗೆ ಹೋಗಿ ಮುದ್ದನ್ನ ಕರ್ಕೊಂಬರ್ತೀನಿ. ಬರಲ್ಲೇನೋ ಕೆಲಸ ಇದೆ, ನಾನು ಬರ್ತೀನಿ ಅಂದರು. ಸೊ ವೆಯ್ಟ್ ಮಾಡ್ತಾಯಿದ್ದೆ ಇಬ್ಬರ ಜೊತೆಯಲ್ಲಿ. ಆ್ಯಂಡ್ ಇವರು ಒಳ್ಳೊಳ್ಳೆ ಕೇಕ್ ಕ್ಲಾಸಸ್ನ ಮಾಡ್ತಾರೆ. ನೆನ್ನೆ ಲೈವ್ ವಿಡಿಯೋ ಹಾಕಿದ್ನಲ್ಲ, ಸೊ ಅದು ಇವರಿಂದನೇ ನನಗೆ ಇವಾಗ ಸ್ಟಾರ್ಟಿಂಗ್ ಕಲಿತಾ ಇದ್ನಲ್ಲ, ನೆನ್ನೆ ಡಿಸೈನ್ ಹೇಗೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಲೈವ್ ವಿಡಿಯೋ ಹಾಕಿದ್ದೆ. ತುಂಬಾ ಚೆನ್ನಾಗಿ ಕೇಕ್ನ ಮಾಡಿ ಡೆಲಿವರಿ ಮಾಡ್ತಾರೆ. ನಾನು ಇವಾಗ ಕಲಿತಾ ಇದ್ದೀನಿ, ಇನ್ನೂ ಏನಷ್ಟು ಕಲಿತಿಲ್ಲ. ಸೊ ನಿನ್ನೆ ಫಸ್ಟು ಡೇ ಆ್ಯಕ್ಚುಲಿ ಕೇಕ್ದು. ಸೊ ನಾವು ಹೋಗ್ತಾ ಫ್ರೀ ಟೈಮಲ್ಲಿ ಕಲಿಯೋಂಥದ್ದು. ಅಂದರೆ ಕ್ಲಾಸಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ತುಂಬ ಜನ ಬರ್ತಾರಲ್ಲ. ಸೊ ಹಾಗಾಗಿ ಅವಾಗೆಲ್ಲ ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಂತೂ ಸಿಕ್ಕಾಬಟ್ಟೆ ಗೊತ್ತದ್ದು.
ನಾನು ರಿಬ್ಬನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಅಂದರೆ ಮ್ಯಾಚಿಂಗ್ ಡ್ರೆಸ್ ಜಾಸ್ತಿ ರಿಬ್ಬನ್ನೇ ಯೂಸ್ ಮಾಡ್ತೀನಿ. ಬಟ್ ಇಲ್ಲಿ ರಿಬ್ಬನ್ ಸೆಲೆಕ್ಷನ್ನೇ ಇರಲಿಲ್ಲ. ಸೊ ಇದು ಯಾವುದೋ ರೋಡ್ ಸೈಡ್ ತುಂಬಾ ಚಿಕ್ಕ ಅಂಗಡಿ ಅಂದರೆ ಯು ಪಿಲೆಲ್ಲ ಇದೇ ಥರ ತುಂಬ ಚಿಕ್ಕ ಚಿಕ್ಕ ಅಂಗಡಿ ಸಿಗುತ್ತೆ. ಸೊ ಪಾರ್ಲರ್ ಅಂತ ಅಂದಾಗೆಲ್ಲ ಸ್ವಲ್ಪ ದೂರ ಹೋಗಬೇಕು. ಒಂದು ಸ್ಟಿಕ್ಕರ್ ಕಲೆಕ್ಷನ್ ಕೂಡ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ತುಂಬ ದೊಡ್ಡ ಸ್ಟಿಕ್ಕರ್ ಇತ್ತು ಇಲ್ಲಿ. ಸೊ ಕೆಲವೊಂದು 4 ಪ್ಯಾಕೆಟ್ ತೊಗೊಂಡೆ. ಬಟ್ ಅದು ಯೂಸ್ ಮಾಡೋದಕ್ಕೆ ಅಷ್ಟು ಯಾಕೋ ಇಂಟ್ರೆಸ್ಟ್ ಇಲ್ಲ. ಈ ರೀತಿ ದೊಡ್ಡ ಪಾಕೆಟ್ ಸ್ಟಿಕ್ಕರ್ ಇಲ್ಲಿ ಸಿಕ್ಕಿದ್ದು. ಸೈಲೆಂಟ್ ಕುತ್ಕೋಬೇಕು, ಇಲ್ಲಾಂದ್ರೆ ನಿಂದು ಹಂಗೆ ಕಟ್ ಮಾಡ್ತಾರೆ. बस वो नीचे से कट करने के लिए कितना लेते हो आप? 30 रुपये। ठीक है, आएंगे दोनों माँ बेटी का एक कट करके जाएंगे. बाली नहीं बढ़ती ಮುದ್ದು ಫಸ್ಟು ಸಾಕ್ಸ್ನ ಬಿಚ್ಚು, ಯೂನಿಫಾರ್ಮ್ ಬಿಚ್ಚು. ಬಂದ ತಕ್ಷಣ ಆಟ ಆಡೋದಾ ನಿನ್ನ ಕೆಲಸ? ಏನಿದು? ಏನು ಏನು ಇನ್ನೊಂದ್ಸರಿ ಹೇಳಿ. ಏನಾವು ಇದೇನು? ವೇಟ್ ಏನೇನು? ಹೆಂಗೆ ನಾವು? ಯಾರು ಹೇಳಿಕೊಟ್ಟಿದ್ದು? ನಾನು ಯಾರ ಹತ್ರ ನೋಡ್ಕೊಂಡು ಕಲ್ತ್ಕೊಂಡ್ಬಂದಿದ್ದಾನೆ? ಯಾರ ಹತ್ರ ನೋಡ್ಕೊಂಡು ಕಲ್ತ್ಕೊಂಡ್ಬಂದು ಹೆಂಗೆ ನಾವು ಅಂತ ಹೇಳ್ತಿದ್ದಾನೆ. ಇಲ್ಲಿ ಸದ್ಯಕ್ಕೆ ಯಾರೂ ಕನ್ನಡದವರಿಲ್ಲ. ಹಾಗಾಗಿ ಅವನು ಈಗ ಹಿಂದಿ ಕಲಿತಿರೋದ್ರಿಂದ ಹಿಂದಿ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಅವನೇ ಏನೇನೋ ಮಾತಾಡ್ತಿರ್ತಾನೆ. ಮಮ್ಮಿ ಸುನೋ ಮಮ್ಮಿ ಅಂತಾನೆ, ಒಂದ್ಸರಿ ಮಮ್ಮಿ ಕೇಳಿ ಅಂತಾನೆ. ಸೊ ನನ್ನ ಮಗದ ಲ್ಯಾಂಗ್ವೇಜ್ ಒಂಥರ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಈ ಕಡೆ ಹಿಂದಿ ಇಲ್ಲ, ಆ ಕಡೆ ಕನ್ನಡ ಸರಿಯಾಗಿ ಅವನಿಗೆ ಕಲ್ತಿಲ್ಲ. ಸೊ ಮಧ್ಯದಲ್ಲಿ ಹಾಗೆ ಬಟ್ ಮನೆಯಲ್ಲಿ ನಾವು ಕನ್ನಡ ಮಾತಾಡ್ತೀವಿ. ಆ್ಯಂಡ್ ಕಮ್ಯುನಿಕೇಷನ್ಗೆ ಅವನಿಗೆ ಹಿಂದಿ ಬೇಕಿರೋದ್ರಿಂದ ಸ್ವಲ್ಪ ಹಿಂದಿ ಟು ಕನ್ನಡ ಎರಡೂ ಅವನಿಗೆ ಬೇಕು. ಸೊ ಎರಡನ್ನೂ ಕಲಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಲು ಕುಡಿತೀವಿ, ಊಟ ಮಾಡು. ಟೈಮ್ ಆಗಿಲ್ವಾ? ಹಾಲು ಕುಡಿತೀನಿ. ಊಟ ಮಾಡೋ ಮಗನೆ, ಟೈಮ್ ಆಯಿತು. ಬೇಡ, ಹಾಲು ಕುಡಿತೀನಿ. ಊಟ ಆದಮೇಲೆ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋದು ಇದಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ದಿನಾಲು. ಯಾಕಂದರೆ ಒಂದು ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಚಿಕ್ಕವರಿದ್ದಾಗಂತೂ ತುಂಬಾ ಆಟ ಆಡ್ತಿದ್ವಿ. ಮನೆಯಲ್ಲಿ ಊಟ ಮಾಡೋದಕ್ಕೂ ಸಹ ಬರ್ತಿರ್ಲಿಲ್ಲ, ಅಷ್ಟು ಆಟ ಆಡ್ತಿದ್ವಿ. ಬಟ್ ಇವಾಗಿನ ಕಾಲದ ಮಕ್ಕಳಂತೂ 24 hours ಅವರು ಮನೆ ಒಳಗಡೆನೇ ಇರ್ತಾರೆ. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಅಷ್ಟೇ. ಅವ್ರಿಗೆ ಫ್ರೀ ಟೈಮ್ ಸಿಕ್ಕಿದರೆ ಅವರು ಕೂಡ ಆಟ ಆಡ್ತಾರೆ. ಯು ಪಿಗೆ ಬಂದಮೇಲಂತೂ ಬರ್ಡೇ ಆ್ಯನಿವರ್ಸರಿ ತುಂಬಾ ಬೋರಾಗಿದೆ. ಯಾಕಂದರೆ ವೀಕ್ಲಿ 2 ಆದರೂ ಸಿಗುತ್ತೆ ಬರ್ಡೇ ಇಲ್ಲ ಆ್ಯನಿವರ್ಸರಿ. ಸೊ ಇದಕ್ಕೆ ಬೇಜಾರಾಗಿದೆ ನಾನು. ಆ್ಯಂಡ್ ನೀವು ಕೂಡ ಈಗ ನೋಡ್ಬೋದು ಹೇಗಿತ್ತು ಬರ್ಡೇ ಪಾರ್ಟಿ ಅಂತ ಹೇಳಿ. ಮದು ಬರ್ತಡೇ ಚೆನ್ನಾಗಿತ್ತಾ? ಕರೆಂಟ್ ಹೋಯ್ತಲ್ಲ. ಪನ್ನೀರ್ ಮಾಡೋದು ಚೆನ್ನಾಗಿಲ್ಲ. ಅದು ಇದನ್ನು ಅದನ್ನೇ ಹೇಳ್ದು ಇವತ್ತದು ಚೆನ್ನಾಗಿಲ್ಲ. ಅಜೀಬ್ ಅಂದ್ರೆ ಏನು? ಗ್ಲಾಸ್ ನಾನು ಸ್ವಲ್ಪ ಹಾಕೊಂಡು ಗ್ಲಾಸ್ ತಗೊಂಡು ಕುಡಿಯೋಣ. ಕುಡಿಯೋಕ್ಕೆ ನಾನು ಇಟ್ಕೊಂಡಿರೋದು ಬೇಕಂತ. ಅದು ಮಲ್ಕೊಳಕ್ಕೆ ಟೈಮ್ ಆಗಿಲ್ವಾ ನಿನಗೆ? ಆಟ ಆಡ್ಕೊಂಡು ಕೂತಿದ್ಯಾ? ನನ್ನ ಟೈಮ್ 11 ಗಂಟೆ. ಬಾ ಇದೆ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್. ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ.
ಇಲ್ಲಿ ಮೂಲಂಗಿನ ನಾನು ಗ್ರೇಟ್ ಮಾಡ್ತಾ ಇದ್ದೀನಿ. ನಾವು ಸ್ವಲ್ಪ ಮೂಲಂಗಿ ತಿನ್ನೋದು ಕಮ್ಮಿ, ಹಾಗಾಗಿ ಅದು ಒಂದು 4 to 5 ಡೇಸ್ ಆಗಿತ್ತು ಅನಿಸುತ್ತೆ ಮೂಲಂಗಿನ ತಂದು. ಅದನ್ನು ಯೂಸೇ ಮಾಡಿರಲಿಲ್ಲ. ಸೊ ಇವತ್ತು ಅದನ್ನು ಯೂಸ್ ಮಾಡಿ ಒಂದು ಪಲ್ಯ ಮಾಡೋಣ, ಜಸ್ಟ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ಸೊ ಬೇಗನೆ ಹಾಗೆ ಹೋಗ್ಬಿಡುತ್ತೆ ಇದು. ಇದನ್ನು ನಾನು ಈಗ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ತೊಗೊಳೋದು ಬಿಟ್ಟಾರೆ, ಯಾಕಂದರೆ ಈ ಮೂಲಂಗಿ ಆಲ್ರೆಡಿ ಖಾರ ಇರುತ್ತಲ್ಲ. ಸೊ ಹಾಗಾಗಿ ಮೂಲಂಗಿಗೆ ಸ್ವಲ್ಪ ಕಮ್ಮಿ ಮೆಣಸಿನ್ಕಾಯಿನ ಯೂಸ್ ಮಾಡಬೇಕು. ನಾನಿಲ್ಲಿ ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿನ ಕಟ್ ಮಾಡಿ ಲೈಟಾಗಿ ಒಂದು ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇದಕ್ಕೆ ಒಂದೊಂದೇ ಹಾಕ್ತಾಯಿಲ್ಲ, ಒಂದೇ ಸರಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಆಯಿಲ್, ಕರ್ಬೇವಿನ ಸೊಪ್ಪು ಆ್ಯಂಡ್ ಸ್ವಲ್ಪ ಜೀರಿಗೆ ಎಷ್ಟನ್ನು ಹಾಕಿ ನಾವು ಇಲ್ಲಿ ಫ್ರೈ ಮಾಡಿ, ಆ್ಯಂಡ್ ಇದಕ್ಕೆ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಎಷ್ಟನ್ನು ಹಾಕಿ ನಾವು ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಡೈರೆಕ್ಟ್ ಮೂಲಂಗಿನ ಹಾಕಿ 1 ರಿಂದ 2 ನಿಮಿಷ ಫ್ರೈ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಮೂಲಂಗಿ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಮೊಸರು ಕೂಡ ಆ್ಯಡ್ ಮಾಡಿ ಮುದ್ದೆ ಆ್ಯಂಡ್ ರೈಸ್ ಜೊತೆ ತಿನ್ಬೋದು. ಸೊ ನಾನಿಲ್ಲಿ ಇದನ್ನು ಸೈಡ್ ಡಿಶ್ಶಾಗಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಇದಕ್ಕೆ ಡೈರೆಕ್ಟ್ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಕಾಂಬಿನೇಷನ್ ತಕ್ಕಂಗೆ ಬೇರೆದ್ರ ಜೊತೆ ನೀವು ಇದನ್ನು ಟ್ರೈ ಮಾಡ್ಬೋದು. ಮಕ್ಕಳಿಗೆ ಸಾಮಾನ್ಯವಾಗಿ ತರಕಾರಿನ ಸಲಾಡ್ ರೀತಿ ನಾವು ಕೊಟ್ಟಾಗ ಅವರು ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಈ ರೀತಿ ತವಾಗ ಹಾಕಿ ನಾವು ಅದನ್ನು ಲೈಟಾಗಿ ಫ್ರೈ ಮಾಡಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಸಾಲ್ಟು ಮತ್ತು ಕಾಳು ಮೆಣಸಿನ ಪುಡಿನ ಹಾಕಬೇಕು. ಸೊ ಕಾಳು ಮೆಣಸಿನ ಪುಡಿ ಇಲ್ಲ ಅಂದರೆ ಖಾರ ಪುಡಿನ ಯೂಸ್ ಮಾಡ್ಬೋದು. ನೋಡ್ತಿರ್ಬೋದು, ಇದನ್ನು ಆಯಿಲ್ ಅಥವಾ ತುಪ್ಪದಲ್ಲಿ ನಾವು ಫ್ರೈ ಮಾಡಿದಾಗ ಇದರ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ ಇದು. ಬಟ್ ಇದನ್ನು ಬಿಸಿ ಇದ್ದಾಗಲೇ ತಿಂದರೆ ತುಂಬಾ ಕ್ರಂಚಿ ಆಗಿರುತ್ತೆ, ಆಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗಿದ್ರೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ನಾವು ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.